ಒಂದು ಕಡೆ ಆಕ್ರೋಶ, ಮತ್ತೊಂದು ಕಡೆ ಭಾವುಕ, ಕಣ್ಣೀರು ಹಾಕುತ್ತಲೇ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಿಸಿದ್ದಾರೆ. ಆದರೆ ಈ ವೇಳೆ ಬಿಜೆಪಿ ನಾಯಕರ ವಿರುದ್ಧ ನಾಗೇಂದ್ರ ಬೆಂಕಿ ಉಂಡೆಗಳನ್ನೇ ಉಗುಳುತ್ತಾ ಇದ್ದಾರೆ. ಮಾತಿನ ಉದ್ದಕ್ಕೂ ಕೇಸರಿ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ರಾಮುಲುಗೆ ಓಪನ್ ಸವಾಲನ್ನು ಕೂಡ ಹಾಕಿದ್ದಾರೆ. ನನ್ನ ಸ್ವಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ಡಿಕೆಶಿ ಸಂಪುಟದಲ್ಲಿ ಮೊದಲ ವಿಕೆಟ್ ಪತನ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ನಾಗೇಂದ್ರ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಪ್ರಭಾವಿ ಎಸ್ಡಿ ನಾಯಕನ ತಲೆದಂಡವಾಗಿದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮೊದಲ ವಿಕೆಟ್ ಪತನವಾಗಿದೆ. ದೋಸ್ತಿ ನಾಯಕರ ಹೋರಾಟಕ್ಕೆ ಮಣಿದ ಬಿ ನಾಗೇಂದ್ರ ಕೊನೆಗೂ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ನನ್ನ ಸ್ವಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ರಾಜೀನಾಮೆ ಸಂಬಂಧ ನಿನ್ನೆ ನಾಗೇಂದ್ರ ದೆಹಲಿಗೆ ತೆರಳಿದ್ರು. ಹೈಕಮಾಂಡ್ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಪಕ್ಷಕ್ಕೆ ಉಂಟಾಗುತ್ತಿರುವಂತಹ ಮುಜುಗರವನ್ನ ತಪ್ಪಿಸಲು ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಖುದ್ದು ವರಿಷ್ಠರಿಗೆ ನಾಗೇಂದ್ರ ತಿಳಿಸಿದರು. ಅದರಂತೆ ನಾಗೇಂದ್ರ ದೆಹಲಿಯಿಂದ ಸೀದಾ ವಿಧಾನಸೌಧಕ್ಕೆ ಆಗಮಿಸಿದರು. ಸುದ್ದಿಗೋಷ್ಠಿ ನಡೆಸಿ ಕಣ್ಣೀರು ಹಾಕುತ್ತಾ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡಿದರು. ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರದು ಅನ್ನುವಂಥ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ರಾಜೀನಾಮೆ ಘೋಷಣೆ ವೇಳೆ ಕಣ್ಣೀರು ಹಾಕಿದ ನಾಗೇಂದ್ರ ಬಳಿಕ ಬಿಜೆಪಿ ನಾಯಕರ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಉಗುಳಿದ್ದಾರೆ. ಮಾತಿನುದ್ದಕ್ಕೂ ಕೇಸರಿ ನಾಯಕರ ವಿರುದ್ಧ ಮುಗಿಬಿದ್ರು. ದಲಿತರು ಮೇಲೆ ಬರಬಾರದೆಂದು ಕುತಂತ್ರ. ನನ್ನಿಂದ ಏನ್ ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನ ಪ್ರೂಫ್ ಎಲ್ಲಿದೆ? ನಾನು ಏನಾದ್ರು ಒಂದು ಸೈನ್ ಮಾಡಿದ್ದೀನ? ಒಂದು ಆದೇಶ ಕೊಟ್ಟಿದ್ದೀನ? ನನ್ನಿಂದ ಏನಾದ್ರೂ ₹1 ಆದ್ರೂ ನನ್ನಿಂದ ಬಂದಿದೆನಾ? ನನಗೆ ಹೋಗಿ ಬಂದಿದೆನಾ? ನನ್ನ ನೋಟ್ ಶೀಟ್ ಇದೆನಾ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು. ಪಾದಯಾತ್ರೆ ಮೂಲಕ ಸುಳ್ಳು ಹರಡಲು ಯತ್ನ. ಒಂದು ಸುಳ್ಳನ್ನೇ, ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುಗ್ಧ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ, ಈ ಮನುಸ್ಮೃತಿಯ ಒಂದು ಮನುವಾದಿಗಳು. ಒಬ್ಬ ದಲಿತರ ಮೇಲೆ ಬರಬಾರದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರದು ಅಂತ ಒಂದು ಕುಂಟು ನೆಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ವಾಲ್ಮೀಕಿ ಹಗರಣದಲ್ಲಿ ನನ್ನ ಪಾತ್ರ ಇಲ್ಲ. ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನುವುದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇನೆ. ನನಗೆ ಒಂದು ಅವಕಾಶ ಕೊಡಿ. ಇದು ನನ್ನ ಬ್ಲಾಕ್ ಮೇಲ್ ತಂತ್ರಗಾರಿಕೆ ಅಲ್ಲ. ನನಗೊಂದು ಅವಕಾಶ ಕೊಡಿ. ನಾನು ಮಂತ್ರಿ ಸ್ಥಾನಕ್ಕೆ ಅಲ್ಲ, ನನ್ನ ಶಾಸಕ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಬನ್ನಿ ಅಖಾಡದಲ್ಲಿ ಹೋಗೋಣ ಅಂತ. ಇದೇ ಮನುವಾದಿಗಳಿಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಸವಾಲನ್ನು ಎಸ್ತಾ ಇದ್ದೀನಿ. ಬನ್ನಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅಂತ. ನನ್ನ ಶಾಸಕ ಸ್ಥಾನಕ್ಕೂ ನಾನು ರಾಜೀನಾಮೆ ಮಾಡ್ತಾ ಇದ್ದೀನಿ. ಇವತ್ತು ತಾಕತ್ತಿದ್ರೆ ನನ್ನ ವಿರುದ್ಧ ಗೆದ್ದು ತೋರಿಸಣ್ಣ. ರಾಮುಲು ಅಣ್ಣ ಬಾ ಅಣ್ಣ, ನೀನೇ ಬಾ. ನಾನು ಹಗರಣ ಮಾಡಿಬಿಟ್ಟಿದ್ದೀನಿ. 187 ಕೋಟಿ ಯಾರ್ಯಾರಿಗೋ ಕೊಟ್ಟಿದ್ದೀನಿ. ರಾಹುಲ್ ಗಾಂಧೀಜಿ ಅವರ ಮನೆಗೆ ಕಳಿಸಿದ್ದೀನಿ, ಇನ್ನೊಬ್ಬರು ಕಳಿಸಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ. ಬಾ ನ್ಯಾಯಾಲಯಕ್ಕೆ ಹೋಗೋಣ. ಬಾಪ್ಪ ಜನತಾ ನ್ಯಾಯಾಲಯಕ್ಕೆ ಬಾ. ನೀನ್ ಸವಾಲನ್ನು ಸ್ವೀಕಾರ ಮಾಡ್ಬೇಕು. ನಮ್ಮ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ನಾನು ಒಂದು ಸುಳ್ಳನ್ನು ಹೇಳಿ ತಮ್ಮ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಬಳ್ಳಾರಿ ಜನರ ಮುಗ್ಧ ಜನರನ್ನ, ಬಳ್ಳಾರಿಯಲ್ಲಿ ಈಗಾಗಲೇ ಕೂಡ ತಾವು ರಿಜೆಕ್ಟ್ ಪೀಸ್ಗಳು, ಚಲಾವಣೆ ಇಲ್ಲದ ನಾಣ್ಯಗಳು ತಾವು ನೋಡಿದ್ರಲ್ವಾ ನಾಗೇಂದ್ರ ಆಕ್ರೋಶವನ್ನ. ಬಿಜೆಪಿ ನಾಯಕ ಶ್ರೀರಾಮುಲುಗೆ ನಾಗೇಂದ್ರ ಓಪನ್ ಸವಾಲ್ ಹಾಕಿದ್ದಾರೆ. ತನ್ನ ವಿರುದ್ಧ ಚುನಾವಣೆಗೆ ನಿಲ್ಲುವಂತೆ ಪಂಥಾಹ್ವಾನ ಮಾಡಿದ್ದಾರೆ. ನಾಗೇಂದ್ರ ಅವರ ಸವಾಲನ್ನ ಶ್ರೀರಾಮುಲು ಸ್ವೀಕರಿಸುತ್ತಾರಾ ಅನ್ನೋ ಸದ್ಯದ ಕುತೂಹಲ.